ರಾಷ್ಟ್ರೀಯ ಹೆದ್ದಾರಿ 44ರ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ಥಾರ್ ಕಾರು ಕೂಲಿ ಕಾರ್ಮಿಕರು ಸಂಚರಿಸುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಕಂಟೈನರ್ ಲಾರಿಗೆ ಹೊಡೆದಿದ್ದರಿಂದ 7 ಮಂದಿ ಕೂಲಿ ಕಾರ್ಮಿಕ ಮಹಿಳೆಯರು ಮೃತಪಟ್ಟಿದ್ದಾರೆ. 3 ಮಂದಿ ಮಹಿಳೆಯರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಅವರಿಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಪಘಾತದ ಮಾಹಿತಿಯನ್ನು ಕಲೆ ಹಾಕಿದ್ರು. ಅತಿ ವೇಗದ ಕಾರಿನ ಚಾಲನೆಯೇ ಈ ಅಪಘಾತಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಅಪಘಾತದಲ್ಲಿ ಆಟೋ ನಜ್ಜುಗುಜ್ಜಾಗಿದ್ದು ಥಾರ್ ಕಾರು ಕಂಟೈನರ್ ಲಾರಿ ಚಾಲಕರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಅಂತ ಮಾಹಿತಿ ತಿಳಿಸಿದರು. ಮೃತಪಟ್ಟವರು ಗಾಯಗೊಂಡವರು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳಾ ಕೂಲಿ ಕಾರ್ಮಿಕರಾಗಿದ್ದಾರೆ. ಪ್ರತಿದಿನ ಬೆಳಗ್ಗೆ ಹೊಲಗದ್ದೆ ಕೆಲಸಕ್ಕೆ ಹೋಗ್ತಾರೆ. ಕೂಲಿ ಹಣ ಪಡೆದು ಜೀವನ ಸಾಗಿಸೋರಾಗಿದ್ದಾರೆ ಅಂತ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಸ್ಥಳೀಯರಿಂದ ಮಾಹಿತಿ ಪಡೆದರು. ನಂತರ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ ಮೃತದೇಹಗಳಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೂಮಾಲೆ ಹಾಕಿ ಅಂತಿಮ ದರ್ಶನ ಪಡೆದರು. ಇನ್ನು ಮೃತ ಕುಟುಂಬದವರಿಗೆ ಸಾಂತ್ವನದ ಮಾತುಗಳನ್ನು ತಿಳಿಸಿದರು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಪ್ರತಿಕ್ರಿಯಿಸಿ, ದುರದೃಷ್ಟವಶಾತ್ ಈ ಅಪಘಾತ ಮನಕಲುಕುವಂತೆ ಆಗಿದೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದ್ದೇನೆ. ದೇವರು ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ. ಕೂಲಿ ಕಾರ್ಮಿಕ ಮಹಿಳೆಯರು ಮೃತರಾಗಿರೋದು ನೋವು ತಂದಿದೆ. ಮೃತ ಕುಟುಂಬಗಳಿಗೆ ವೈಯಕ್ತಿಕವಾಗಿ 25,000 ನಗದು ಹಣ ಪರಿಹಾರ ವಿತರಿಸಿದ್ದೇನೆ. ಸರ್ಕಾರದಿಂದ ಮೃತ ಕುಟುಂಬಗಳಿಗೆ ಪರಿಹಾರ ಕೊಡಿಸಲಾಗುವುದು ಎಂದರು. ಬಾಗೇಪಲ್ಲಿ ತಾಲೂಕಿನ ನಮ್ಮ ಹೈವೇನಲ್ಲಿ ಸುಂಕರಮ್ಮ ದೇವಸ್ಥಾನ ಗಂಗೋತ್ರಿ ಅಂತ ಪೆಟ್ರೋಲ್ ಬಂಕ್ ಇರೋ ಮುಂಭಾಗದಲ್ಲಿ ಈ ಆಟೋದಲ್ಲಿ ಪಾಪ ನಮ್ಮ ಕೂಲಿ ಕಾರ್ಮಿಕ 9 ಜನ ಹೆಣ್ಮಕ್ಳು ತಗೊಳ್ತಾ ಇದ್ರು. ಡ್ರೈವರ್ ಒಬ್ಬ ವಾಪಸ್ ಬರುವಾಗ ಹೇಗಾಯಿತು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಕೇಳ್ತಾ ಇದ್ದೀನಿ. ಒಂದು ಕ್ಯಾಂಟರ್ ನಿಂತಿದೆ, ಸ್ವಲ್ಪ ಹೈವೇಗೆ ತಗೊಂಡಿದ್ದೇನೆ ಆಟೋ. ಆಗ ಕಾರ್ ಗಾಡಿ ಬಂದು ಆಟೋ ಪಾಪ 5 ಜನ ಸ್ಥಳದಲ್ಲೇ ಮೃತರಾಗಿದ್ದರು. ಈ ಆಸ್ಪತ್ರೆಯಲ್ಲಿ ಒಬ್ಬ 6 ಜನ, ಈಗ ಬೆಂಗಳೂರಲ್ಲಿ ಒಬ್ಬ ಟೋಟಲ್ 7 ಜನ ಮೃತಪಟ್ಟಿದ್ದಾರೆ. ಅವ್ರ ಕುಟುಂಬ ಭಗವಂತ ಧೈರ್ಯ ಕೊಡಲಿ. ಯಾಕಂದರೆ ಪಾಪ ಕುಟುಂಬದಲ್ಲಿ ಬಡವರು ಕೂಲಿ ಮಾಡುವಂಥ ಜನ ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗೆ ನಾವು ಖಂಡಿತವಾಗ್ಲೂ ನಾವು ನಮ್ಮ ಸರ್ಕಾರ ನನ್ನ ವೈಯಕ್ತಿಕವಾಗಿ ಯಾರು ಡೆತ್ ಆಗಿದ್ದಾಗ ಒಂದು 25,000 ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ. ಮತ್ತು ಸರ್ಕಾರನ ಒಂದು 2 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಆಕ್ಸಿಡೆಂಟ್ ಕೊಡೋಕ್ಕೆ ಬರಲ್ಲ. ಅದು ನಾನು CM ಹತ್ರ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿ ಒಂದೊಂದು ಕುಟುಂಬಕ್ಕೆ ಒಂದು 2-2 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಮಾಡ್ಕೊಂಡು ಬಂದವರು ನನ್ನದೊಂದು ಚಿಕ್ಕ ಸಹಾಯನ ಪಾಪ ಅವ್ರ ಕುಟುಂಬದ ಜೊತೆ ನಿಲ್ಪಲ್ಲ ಥರ ಮಾಡೋ ಕೆಲಸ ನಾನು ಮಾಡ್ತೀನಿ. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, KDP ಸದಸ್ಯ ಮಂಜುನಾಥ ರೆಡ್ಡಿ, ವಕೀಲ ಚಂದ್ರಶೇಖರ ರೆಡ್ಡಿ, ಎ ನಂಜುಂಡಪ್ಪ, ಗೂಳೂರು ಬಾಬು ಮತ್ತಿತರರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ TV, ಬಾಗೇಪಲ್ಲಿ.